ಘಟನೆ ನಡೆದಂತಹ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ರಾಮೇಶ್ವರಂ ಕೆಫೆ ಬಳಿ? ಯಾಕಂದ್ರೆ ಈಗಾಗಲೇ ಅಲ್ಲಿ NIA ಟೀಮ್ ಬರುವಂತಹ ಸಾಧ್ಯತೆ ಸಹ ಇದೆ ಅಂತ ಹೇಳಲಾಗ್ತಾ ಇದೆ. ಸ್ಫೋಟಕ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಯಾವೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ರಮೇಶ್? ಪ್ರಗತಿ, ಇವತ್ತು ಬೆಂಗಳೂರಿನ ಕುಂದಲಹಳ್ಳಿ ವಿಲೇಜ್ ಬಳಿ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಒಂದು ಸ್ಫೋಟ ಆಯಿತು. ಈ ಸ್ಫೋಟವನ್ನ ಪೊಲೀಸ್ ಇಲಾಖೆ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಇಲ್ಲೆಲ್ಲ ಒಂದ್ ಕಡೆ IED ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಪೊಲೀಸರಿಗೆ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಜನ ಇರುವಂತಹ ಜಾಗವನ್ನೇ ಗುರುತಿಸಿರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಒಂದು ತುಂಬಾ ಪೂರ್ವ ನಿಯೋಜಿತವಾಗಿ ಈ ಒಂದು ಘಟನೆಯನ್ನ ಮಾಡಿರಬಹುದು ಅನ್ನುವಂತಹ ಒಂದು ಅನುಮಾನ ವ್ಯಕ್ತ ಆಗ್ತಿರುವಂತದ್ದು. ಹಾಗಾಗಿ ಘಟನಾ ಸ್ಥಳದಲ್ಲಿ ಸಿಗುವಂತ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಆ ಒಂದು ಸ್ಫೋಟ ಯಾವ ಕಾರಣಕ್ಕಾಗಿದೆ, ಮತ್ತೆ ಯಾವ ಯಾವ ವಸ್ತುಗಳನ್ನ ಸ್ಫೋಟಕಕ್ಕೆ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು, ಮತ್ತೆ ಯಾವ ಯಾವ ವಸ್ತುಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಅದರಲ್ಲಿ ಇದರ ಹಿಂದೆ ಯಾರು ಇರಬಹುದು ಅನ್ನುವಂತ ಒಂದಷ್ಟು ಏನೋ ಊಹೆಯನ್ನು ಮಾಡ್ಲಿಕ್ಕೆ ಅಥವಾ ಸಂಬಂಧಪಟ್ಟಂತೆ ಆ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಖುದ್ದು ಬೆಂಗಳೂರು ಪೊಲೀಸ್ ಆಯುಕ್ತರ ಅಂತ ಬಿ ದಯಾನಂದ್ ಅವರು ಬಂದಿದ್ದಾರೆ. ಮತ್ತೆ ವೈಟ್ ಫೀಲ್ಡ್ ನ ಹಿರಿಯ ಎಲ್ಲ ಅಧಿಕಾರಿಗಳು ಇರುವಂತಹದ್ದು, ಜೊತೆಗೆ FSL, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಸೇರಿದಂತೆ ಎಲ್ಲ ಎಕ್ಸ್ಪರ್ಟ್ ಗಳನ್ನ ಕರೆಸುವ ಮೂಲಕ ಒಂದು ಘಟನಾ ಸ್ಥಳದಲ್ಲಿ ಸಿಗುವಂತ ಸಾಕ್ಷಿಗಳನ್ನ ಸೆಕ್ಯೂರ್ ಮಾಡುವಂತದ್ದು, ಘಟನಾ ಸ್ಥಳವನ್ನ ಸೆಕ್ಯೂರ್ ಮಾಡುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಯಾರಾದ್ರೂ ಅನುಮಾನಿತ ವ್ಯಕ್ತಿಗಳು ಸುತ್ತರಿದಿದ್ದಾರೆ ಅನ್ನುವಂಥದ್ದು. ಮತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಹೇಳುವ ಪ್ರಕಾರ ಯಾರೋ ಒಬ್ಬ ಬ್ಯಾಗ್ ಹಿಡ್ಕೊಂಡು ಬಂದ ವ್ಯಕ್ತಿಯಲ್ಲಿ ಬ್ಯಾಗ್ ಇಡ್ತಾನೆ, ಆ ಬ್ಯಾಗು ಕೆಲವು ಹೊತ್ತಲ್ಲಿ ಸ್ಫೋಟ ಆಗಿದೆ ಅನ್ನುವಂತ ಏನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು ಅಂದ್ರೆ ಘಟನೆ ನಡೆದಂತ ತಕ್ಷಣಕ್ಕೆ ಒಂದಿಷ್ಟು ಗೋಲ್ಡನ್ ಅವರ್ ಅಂತ ಇರ್ತದೆ, ಆ ಒಂದು ಸಮಯದಲ್ಲಿ ಸಾಕ್ಷಿಗಳೇನ್ ಸಿಗ್ತಾರೆ ಆ ಒಂದು ಸಾಕ್ಷಿಗಳು ಮುಂದಿನ ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಸಾಕ್ಷಿಗಳ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಹಿರಿಯ ಅಧಿಕಾರಿಗಳು ಬಂದು ಯಾವ ರೀತಿ ತನಿಖೆಯನ್ನ ಮಾಡಬೇಕು, ಏನ್ ಸಿಕ್ಕಿದೆ, ಅದರ ಪೂರ್ವಾಪರಗಳೇನು ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರು ಅಂದ್ರೆ ಹಿರಿಯ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಬಾಂಬ್ ಸ್ಕ್ವಾಡ್ ಆಗಿರುವಂತದ್ದು, FSL ಅಧಿಕಾರಿಗಳು ಕೂಡ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಇದೊಂದು ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಅನುಮಾನ ಪೊಲೀಸರಿಗೂ ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಸಾಕ್ಷಿಗಳನ್ನ ಸಂಗ್ರಹಿಸುವಂತ ಕೆಲಸಗಳಾಗ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಒಂದು ಪೂರ್ವ ನಿಯೋಜಿತವಾಗಿ ಒಂದಷ್ಟು ಜನ ಉಗ್ರ ಕೃತ್ಯ ಇದಾಗಿರಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಸಾಕಷ್ಟು ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಮತ್ತೆ ಸ್ಥಳೀಯರು ಕೂಡ ಇಲ್ಲಿ ಬಂದು ಇದನ್ನ ಏನಾಗಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಮತ್ತೆ ಘಟನೆ ನಡೆದ ಸಂದರ್ಭದಲ್ಲಿ ಇದ್ದಂತವರು ಕೂಡ ಘಟನೆ ಹೇಗಾಯ್ತು ಅನ್ನೋದು ಎಕ್ಸ್ಪ್ಲೇನ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈ ಕೆಫೆಗೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳಿರ್ಲಿ ಅಥವಾ ಮಾಲೀಕರಿರ್ಲಿ ಅವ್ರು ಯಾರಾದ್ರೂ ಅಲ್ಲಿ ಕಂಡು ಬರ್ತಾ ಇದಾರೆ, ಅವರಿಂದ ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಯಾಕಂದ್ರೆ ಅಲ್ಲಿ ಸ್ಫೋಟ ಸಂಭವಿಸಿದ ಸಂದರ್ಭದಲ್ಲಿ ಏನೆಲ್ಲ ಹಾನಿ ಕಂಡು ಬರ್ತಾ ಇದೆ ಅಂದ್ರೆ CCTV ಕೆಫೆಯಲ್ಲೂ ಕೂಡ ಇರುತ್ತೆ, ಅಲ್ಲಿಂದ ಏನಾದ್ರೂ ದೃಶ್ಯಗಳನ್ನ ಕಲೆ ಹಾಕೋದಕ್ಕೆ ಸಾಧ್ಯ ಆಗತ್ತಂತ ಅಥವಾ ಅಲ್ಲೂ ಏನಾದ್ರೂ ಹಾನಿ ಉಂಟಾಗಿದೆಯಾ? ಪ್ರತಿಮಾ, ನಮಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ CC ಕ್ಯಾಮ್ರಾ ಡಿವೈಸ್ಗಾಗ್ಲಿ ಅಥವಾ CC ಕ್ಯಾಮ್ರಾಗಳಿಗಾಗ್ಲಿ ಯಾವುದೇ ರೀತಿಯಾದಂತಹ ಹಾನಿ ಆದಂತೆ ಕಂಡು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಪೊಲೀಸರು CC ಕ್ಯಾಮ್ರಾವನ್ನೇ ಪ್ರಮುಖವಾಗಿ ಇಟ್ಟುಕೊಂಡು ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಕೇವಲ ಒಂದು ಹೋಟೆಲ್ ಒಳಗಿನ CCTV ಮಾತ್ರ ಅಲ್ಲ, ಮತ್ತೆ ಈ ಒಂದು ಮುಖ್ಯ ರಸ್ತೆ ಆಗಲಿ ಮತ್ತು ಅಕ್ಕಪಕ್ಕದ ರಸ್ತೆಗಳಲ್ಲಿ ಮನೆಗಳೇನಿದೆ ಅಲ್ಲೆಲ್ಲಾದ್ರೂ CC ಕ್ಯಾಮ್ರಾಗಳು ಇದೆಯಾ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಅಲ್ಲಿನ ಸಿಬ್ಬಂದಿ ಎಲ್ಲರೂ ಕೂಡ ಒಂದ್ ಕಡೆ ಅವ್ರನ್ನ ಸೆಕ್ಯೂರ್ ಮಾಡಿರುವಂತದ್ದು, ಮೀನ್ಸ್ ಅವ್ರನ್ನ ಒಂದ್ ಕಡೆ ಇಟ್ಕೊಂಡಿದ್ದಾರೆ, ಅವ್ರನ್ನ ಯಾರು ಹೊರಗಡೆ ಹೋಗುವಂತದ್ದಾಗ್ಲಿ ಅಥವಾ ಅವ್ರನ್ನ ಹೊರಗಡೆ ಬಿಡುವಂತ ಕೆಲಸಗಳಾಗ್ತಾ ಇಲ್ಲ. ಜೊತೆಗೆ ಸಿಬ್ಬಂದಿಗಳು ಹೇಳುವಂತದ್ದು ಅಂದ್ರೆ ಈಗ ಒಂದು ಘಟನೆ ಜನ ಹೆಚ್ಚು ಜನ ಇದ್ರು, ಅಲ್ಲಿ ಊಟ ಮಾಡ್ತಾ ಇದ್ರು, ಕೆಲವರು ಬಂದು ಬಿಲ್ ಅನ್ನ ಕೊಡ್ತಾ ಇದ್ರು, ಕೆಲವು ಊಟ ಮಾಡಿ ಹೋಗುವಂತವ್ರು ಇದ್ರು, ಊಟ ಮಾಡ್ತಿದ್ದಾರೆ ಅಂತಿದ್ರೆ ಅವ್ರು ಎಲ್ಲರೂ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ಘಟನೆ ನಡೆದಿದೆ. ಹಾಗಾಗಿ ಘಟನೆ ನಡೆದಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೆ ಅದು ಯಾವ ವ್ಯಕ್ತಿ ಏನು ಅನ್ನೋದು ಗೊತ್ತಿಲ್ಲ. ಆದ್ರೆ ಮ್ಯಾನೇಜ್ಮೆಂಟ್ ಹೇಳುವಂತದ್ದು ಏನಂದ್ರೆ ಒಬ್ಬ ಅನುಮಾನದಿಂದ ವ್ಯಕ್ತಿ ಬ್ಯಾಗ್ ಇಟ್ಕೊಂಡು ಬಂದ ಬ್ಯಾಗ್ ಅಲ್ಲಿ ಇಟ್ಟ ಆ ಒಂದು ಬ್ಯಾಗು ಸ್ಫೋಟ ಆಗಿದೆ ಅನ್ನುವಂತ ಅನುಮಾನವನ್ನ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ಬ್ಯಾಗ್ ತಂದಂತ ವ್ಯಕ್ತಿ ಯಾರು, ಆತನ ಚಹರೆಯನ್ನ ಗುರುತಿಸುವಂತದ್ದಾಗ್ಲಿ, ಮತ್ತೆ ಆತನ ಹಿನ್ನೆಲೆಗಳೇನು ಅನ್ನುವಂಥದ್ದು, ಮತ್ತೆ ಆತ ಎಲ್ಲಿ ಅವನು ಯಾಕೆ ಬಂದ, ಅದೆಲ್ಲ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಕಲೆ ಹಾಕುವಂತ ಕೆಲಸಗಳು ಆಗ್ತಾ ಇರುವಂತದ್ದು. ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಎವಿಡೆನ್ಸ್ ಸೆಕ್ಯೂರ್ ಮಾಡುವಂತ ಕೆಲಸಗಳನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಮತ್ತೆ ಯಾವುದೇ ರೀತಿ ಅಂತಂದ್ರೆ
ಘಟನೆ ಮತ್ತೆ ಆಗಬಾರ್ದು ನಿಟ್ಟಿನಲ್ಲಿ ಮತ್ತೆ ಬಾಂಬ್ ಸ್ಕ್ವಾಡ್ ಅವರು ಕೂಡ ಅಕ್ಕಪಕ್ಕದ ಏರಿಯಾಗಳಲ್ಲಿ ಕೂಡ ಬಾಂಬ್ ಡಿಟೆಕ್ಟರ್ನ ತೆಗೆದುಕೊಂಡು ಬಂದು ಪರಿಶೀಲನೆ ಮಾಡುವ ಮೂಲಕ ಕೇವಲ ಅಲ್ಲಿ ಅಷ್ಟೇ ಇದೆಯಾ ಮತ್ತೆ ಬೇರೆ ಇನ್ನೇನಾದರೂ ಘಟನೆಗಳು ಆಗಬಾರ್ದು ನಿಟ್ಟಿನಲ್ಲಿ ಒಂದು ಜಾಗವನ್ನು ಸೆಕ್ಯೂರ್ ಮಾಡುವಂತ ಕೆಲಸಗಳಾಗ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಘಟನೆ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಒಂದಷ್ಟು ಸಮಯ ಆದ ನಂತರ ಇಲ್ಲೇ ಒಂದ್ ಕಡೆ IED ಬಳಕೆ ಆಗಿದೆಯಾ ಅನ್ನುವಂಥದ್ದು ಅನುಮಾನ ವ್ಯಕ್ತ ಆಗ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬೇರೆ ಯಾರಾದ್ರೂ ಒಂದು ದೊಡ್ಡ ಸಂಘಟನೆಗಳ ಅಥವಾ ಯಾವ್ದಾದ್ರು ಒಂದು ಗುಂಪು ಈ ರೀತಿಯಾದಂತಹ ಒಂದು ದುಷ್ಕೃತ್ಯಕ್ಕೆ ಪ್ಲಾನ್ ಮಾಡಿತ್ತ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತಹ ವಿಚಾರ. ಯಾಕೆಂದ್ರೆ ಕಿಚನ್ ಅಲ್ಲಿ ಆಗಿಲ್ಲ, ಇರುವಂತಹ ಜನ ಸೇರುವಂತ ಒಂದಷ್ಟು ಹಾಲು ಯಾರು ಊಟವನ್ನು ಮಾಡ್ತಾ ಇದ್ರು ಅಥವಾ ಆ ಒಂದು ಜಾಗದಲ್ಲಿ ಹ್ಯಾಂಡ್ ವಾಶ್ ಮಾಡುವಂತ ಜಾಗದಲ್ಲಿ ಘಟನೆ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಆಗಿ ಮಾಡಿರುವಂತಹ ಘಟನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.